ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವರ. ಆದ್ಮೇಲೆ ಜಾತಿವಾರು ಸಮೀಕ್ಷೆ ಅಥವಾ ಶೈಕ್ಷಣಿಕ ಸಮೀಕ್ಷೆ ಅಥವಾ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ತಿಳ್ಕೊಂಡು ಈಗೇನು ಆರಂಭ ಆಗಿದೆ ಈ ಸಮೀಕ್ಷೆ ಮತ್ತು 31ರವರೆಗೆ ವಾಡವಾಗ್ಯದ, ಹೆಚ್ಚಾಗ್ಯದ, ಬೆಳೆದದ ಮತ್ತು ಅನಿವಾರ್ಯನೂ ಹೌದು. ಜನಸಂಖ್ಯೆ ಸಾಮಾನ್ಯ ಇಲ್ಲ. ನಿಯರ್ ಟು 7 crore 7 ಕೋಟಿ ತನಕ ಇದ್ದಾರೆ ಜನ. ಅದಕ್ಕೆ ಅವರು SC ST ಇದ್ದಾಗ ಎಷ್ಟು ದಿನಗಳು ತೆಗೆದುಕೊಂಡಿದ್ದು ಮತ್ತು ಈಗ ಎಲ್ಲರನ್ನೂ ಒಳಗೊಂಡಂಥದ್ದು ಮತ್ತು ಜೊತೆಗೆ ಸ್ಪಂದನೆ ಒಂದು ಸಿಗ್ತಾ ಇಲ್ಲ. ವಿರೋಧ ಪಕ್ಷ ಆದಂಥ BJP ಇದಕ್ಕೆ ಸ್ಪಂದಿಸಬೇಕಾಗಿತ್ತು. ಇದರ ಆಂತರ್ಯವನ್ನು ಜನರ ಸಾಮಾನ್ಯ ತಿಳಿಸಿ ಹೇಳಬೇಕಾಗಿತ್ತು. ಯಾಕೆ ಮಾಡಿಸ್ತಾ ಇದ್ದಾರೆ ಅಂತೇಳಿ. ನಾಳೆ ತಾವು ಮಾಡಿಸ್ಲಿಲ್ಲ ಬೇಡ ಅಂತೇನಲ್ಲ, ಈಗೇನೋ ಮಾಡಿಸ್ತಾ ಇದ್ದಾರೆ. ಇದು ಕೋಆಪ್ರೇಷನ್ ಮಾಡಬೇಕಾಗಿತ್ತು, ಮಾಡ್ತಾಯಿಲ್ಲ. ಯಾಕೆ ಅಂದರೆ ಇದು ವೈಜ್ಞಾನಿಕ ಇಲ್ಲ, ಏನೋ ಕಾರಣ ಇರ್ತದೆ. ಸಬೂಬು ಏನೋ ಹೇಳ್ತಾರೆ, ಅವ್ಯಾವ ಕಾರಣಗಳು ಅಂತ ಜೆನ್ಯೂನ್ ಅಂತ ಯಾರಿಗೂ ಅನಿಸೋದಿಲ್ಲ. ಯಾಕೆಂತಂದ್ರೆ ಹೌದು ಏನು ತಪ್ಪದಪ್ಪ ಜಾಸ್ತಿ ಈಗ ಬೇಡ ಆಗಬೇಡ, ಈಗ ಸಾರಿಗಳು ಇರ್ತಾವೆ, ಕೆಲಸಗಾರ ಹೋಗೋರು, ಇವೆಲ್ಲ ಕಾರಣಗಳಲ್ಲ. ಯಾವಾಗಿದ್ರೂ ಮಾಡಲೇಬೇಕಾಗಿದೆ ಇದನ್ನು. 1931 ಹಂಗೆ ಮುಂದೆ ಹಾಕ್ತಾನೆ ಬಂದಿದ್ದಾರೆ. ಇವತ್ತೇನೋ ಹೌದು ಕೇಂದ್ರ ಸರ್ಕಾರದ ಅಧಿಕಾರದ ಸ್ಟೇಟಿಗೆ ಅಧಿಕಾರ ಇಲ್ಲ, ಒಪ್ಪು ನಾವು ಮಾತನ್ನು. ಆದರೆ ನಮ್ಮಲ್ಲಿ ಯಾರ್ಯಾರು ಎಷ್ಟೆಷ್ಟು ಪ್ರಮಾಣದಲ್ಲಿದ್ದಾರೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನ, ಸಾಮಾಜಿಕ ಪರಿಸ್ಥಿತಿ ಏನ, ಬಡತನ ಯಾವ ಹಂತದಲ್ಲಿದೆ. ಇವತ್ತು ನಮ್ಮ ಮೋದಿಯವರು ಸಾಕಷ್ಟು ಮಾತಾಡ್ತಾರೆ, ಇಲ್ಲ ನಮ್ಮ ಬಡತನ ಹೋಯಿತು, ಅದು ಏನೋ 25 ಕೋಟಿ ಬಡ